ಇನ್ನು ಟಿವಿ9 ಸ್ಟುಡಿಯೋದಲ್ಲಿ ಪಟಾಕಿ ರಕ್ಷಿತಾ ಮಾತು ಕೂಡ ಬಹಳ ಜೋರಾಗಿತ್ತು. ಗಿಲ್ಲಿ ಗೆದ್ದಿದ್ದು ಅವರ ಟ್ಯಾಲೆಂಟ್ನಿಂದ ಅಂತ ಹೇಳ್ತಾರೆ. ಜೊತೆಗೆ ಅವರು ಕೂಡ ಅವರ ಅನುಭವ ಹೇಗಿತ್ತು ಅನ್ನೋದೆಲ್ಲ ಶೇರ್ ಮಾಡ್ಕೊಂಡ್ರು ನಮ್ಮ ಸ್ಟುಡಿಯೋಗೆ ಬಂದು. ಬನ್ನಿ ನೋಡೋಣ. ಈಗ ಗಿಲ್ಲಿ ಗೆದ್ದಾದ್ಮೇಲೆ ಗಿಲ್ಲಿನ ಬಡವ ಅಂತ ಗೆಲ್ಸಿದ್ರು, ಬಡತನದ ಅಂದ್ರೆ ಪೂರ್ ಅಂತ, ಅವನ ಹತ್ರ ಏನು ಇಲ್ಲ, ಆತರ ಕಾನ್ಸೆಪ್ಟ್ ಗಳಲ್ಲಿ ಚರ್ಚೆ ಆಗ್ತಿದೆ. ನಿಮ್ಗೆ ಹಂಗ ಅನ್ಸುತ್ತಾ ಬಡವ ಅಂತ ಹೇಳಿ ಗಿಲ್ಲಿನ ಗೆಲ್ಸಿದ್ರು ಅಂತ ಹೇಳಿ? ನೋ 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 ಅದೇ ಎಲ್ಲ ಹೇಳಿ ಗೆಲ್ಲಿಲ್ಲ, ಅವರು ಡಿಸರ್ವ್ ಆಗ್ತಾರೆ. ಮತ್ತೆ ಟ್ಯಾಲೆಂಟ್ ಇಂದ ಗೆದ್ರು ಅನ್ನೋದಾ? ಟ್ಯಾಲೆಂಟ್ ಅಂದ್ರೆ ಅರೆ ನಾನು ಇವತ್ತು ನಿಮ್ಗೆ ಎಂತ ಹೇಳ್ತಾ ಇದ್ದೀನಿ, ಅವರು ಅವರ ಬಾಯಿಂದ ಗೆದ್ರು, ಅವರ ಬಾಯ ಮನಸ್ಸಿಂದ ಗೆದ್ರು. ಆ ವ್ಯಕ್ತಿತ್ವದ ಆಟದಲ್ಲಿ ಒಬ್ವಿಯಸ್ಲಿ ಹಿ ಡಿಸರ್ವ್ಸ್. ಯಾಕೆಂದ್ರೆ ಇವಾಗ ನೀವು ಹೇಳ್ತಾ ಇದ್ರಿ ಮನೆಯಿಂದ ಬಂದು ನಾನು ಇನ್ನೂ ಅಷ್ಟು ಇಂಟರ್ವ್ಯೂಸ್ ನೋಡಿಲ್ಲ ಬೇರೆ ಕಂಟೆಸ್ಟೆಂಟ್ಸ್ ಎಲ್ಲ ಅಂತ. ಅಶ್ವಿನಿ ಅವರೇ ಹೇಳಿದ್ದು ಅವ್ನು ಬಡವ ಅಂತ ಗೆಲ್ಸಿದ್ದಾರೆ ಅಥವಾ ಅವನು ಬಡವ ಅಂತ ನಟನೆ ಮಾಡ್ಕೊಂಡು ಗೆದ್ದಿದ್ದಾನೆ ಅಂತ ಹೇಳಿ. ಬಟ್ ಇದು ಸ್ಟೇಟ್ಮೆಂಟ್ ಇದೆಯಲ್ಲ, ಏನ್ ಕೊಡುತ್ತೆ ಅಂತ ಮೆಸೇಜ್? ನಾನು ನಿಮ್ಗೆ ಹೇಳ ಇದೇ ಎಲ್ಲ ನಾನು ಅವರು ಹಂಗೆ ಹೇಳಿದ್ರಾ? ಹೌದು, ಅಶ್ವಿನಿ ಅವರು ಹೇಳಿದ್ದಾರೆ, ನಿನ್ನೆ ಅಷ್ಟೇ ಹೇಳಿದ್ದಾರೆ. ಅದೇ ಹೇಳುದಲ್ವಾ, ನೋಡಿ ಎಲ್ಲರಿಗೆ ಬೇರೆ ಬೇರೆ ಪರ್ಸೆಪ್ಷನ್ ಇರುತ್ತೆ. ಹೇಳುವ ಅವರು ಹೇಳಿ, ಪರವಾಗಿಲ್ಲ, ನಮ್ಗೆ ಎಂತ ಮ್ಯಾಟರ್ ಆಗಲ್ಲ, ಗಿಲಿಗೆ ಕೂಡ ಎಂತ ಮ್ಯಾಟರ್ ಆಗಲ್ಲ, ನಾನು ಕೂಡ ಕೇರ್ ಮಾಡಲ್ಲ, ಅವರು ಕೂಡ ಕೇರ್ ಮಾಡಲ್ಲ, ಅಷ್ಟೇ ಹೇಳ್ತಾ ಇರ್ಲಿ, ಪರವಾಗಿಲ್ಲ.